ಹಾಯ್. ನಾನು ಬಿಗ್ ಬಾಸ್ ಕನ್ನಡ ನೋಡ್ತೇನೆ ಆಯಿತಾ. ಇದರಲ್ಲಿ ನನಗೆ ರಕ್ಷಿತಾ ತುಂಬ ಇಷ್ಟ ಆಗ್ತಾ ಇದ್ಲು ಸ್ಟಾರ್ಟಲ್ಲಿ. ಫಸ್ಟಿಗೆ ಅವಳು ಬಂದಾಗ ನಂಗೆ ಅನಿಸ್ತಿತ್ತು, ಅಯ್ಯೋ ಇವಳಾ ಯಾಕೆ ಬಂದ್ಲಪ್ಪ, ಇವಳನ್ನು ನಾವು ಇಷ್ಟು ಮಕ್ಕರ್ ಮಾಡ್ತಿದ್ವಲ್ಲ ಅಂತ. ಆಮೇಲೆ ಸ್ವಲ್ಪ ಬೇಜಾರಾಯ್ತಾಯ್ತಾ, ಫಸ್ಟಿಗೆ ಕಳಿಸಿದ್ರಲ್ಲ ಪಾಪ, ಏನು ಮಾಡಿದ್ಲಿ ಚಿಕ್ಕ ಹುಡುಗಿ ಅಂತ. ಆಮೇಲೆ ಅವಳು ನಮ್ಮೂರವಳು, ಸೊ ನಾವು ಮಂಗಳೂರವ್ರು ಅವಳಿಗೆ ನಾರ್ಮಲಾಗಿ ಸಪೋರ್ಟ್ ಮಾಡ್ತೇವೆ. ಯಾರೇ ಮಂಗಳೂರವ್ರು ಬಂದರು ಅವ್ರವ್ರು ಸಪೋರ್ಟ್ ಮಾಡ್ತೇವಲ್ಲ. ಈಗ ನಾನು ಮಾಳು ಯಾಕಿದ್ದಾರೆ ಅಂತ ಅಂದ್ಕೊಂಡ್ರೆ ನಾನು ಅಂದ್ಕೊಳ್ತೇನೆ, ನಾರ್ತ್ ಕರ್ನಾಟಕದವರು ಆಬ್ವಿಯಸ್ಲಿ ಓಟ್ ಹಾಕ್ತಾರೆ ಅವರು ಒಂದು ರೆಪ್ರೆಸೆಂಟೇಟಿವ್ ಇರುವಾಗ. ಸೊ ಹಾಗೆ ರಕ್ಷಿತನಿಗೆ ಮಂಗಳೂರವರು, ದಕ್ಷಿಣ ಕನ್ನಡದವರು, ಉಡುಪಿಯವರು ಎಲ್ಲ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಬಟ್ ನನಗೆ ಅವಳು ಒಂದು ವಿಷಯ ಅಷ್ಟ ಆಗಲಿಲ್ಲ. ಲಾಸ್ಟ್ ಟೈಮ್ ಅವಳು ಗಿಲ್ಲಿಯನ್ನು ನಾಮಿನೇಟ್ ಮಾಡಬೇಕಾದ್ರೆ ಸರಿಯಾದ ರೀಸನ್ ಕೊಡಲಿಲ್ಲ. ಸರಿ, ನಾನೇನೋ ಒಂದು ಸತಿ ಎಡವಿದ್ದಾಳೆ ಅಂತ ಅಂದ್ಕೊಂಡೆ. ಈ ಸತಿ ಕೂಡ ಹಾಗೆ ಏನೋ ಒಟ್ರಾಸಿ ಮಾಡ್ತಾಳೆ ಆಯಿತಾ. ಆಮೇಲೆ ಯಾರಾದರೂ ಅವಳನ್ನು ನಾಮಿನೇಟ್ ಮಾಡಲಿಕ್ಕೆ ಬಂದಾಗ ಅವರೇನೋ ಕಾರಣ ಕೊಡ್ತಾರಲ್ಲ, ಇವಳು ಓಕೆ ಥ್ಯಾಂಕ್ ಯು ಅಂತ ಹೇಳಿ ಸೀದಾ ಹೋಗ್ತಾಳೆ. ಅದನ್ನು ಪ್ರಶ್ನೆ ಕೂಡ ಮಾಡೋದಿಲ್ಲ, ಅದು ಸರಿ ತಪ್ಪು ಏನೂ ಹೇಳೋದಿಲ್ಲ ಆಯಿತಾ. ಅವಳ ತಲೆಯಲ್ಲಿ ಅವಳು ಮಾಡಿದ್ದೆಲ್ಲ ಸರಿ, ಜನರು ನೋಡ್ತಾರೆ ಓಟ್ ಹಾಕ್ತಾರೆ ಅಂತ ತುಂಬ ಕೂತಿದೆ. ಇದೊಂದು ವ್ಯಕ್ತಿತ್ವದ ಆಟ. ಬಾಯಿ ಮುಚ್ಚಿ ಕೂತ್ಕೊಳ್ಳೋದು ಸಹ ಡಿಫ್ರೆಂಟ್. ಯಾರಾದರೂ ಏನಾದರೂ ಹೇಳಿದ ಮೇಲೆ ಬಿಗ್ ಬಾಸ್ ಒಂದು ಈ ಥರ ಮಾಡಿ ಅಂತ ಹೇಳಿದಾಗ ನಂಗೆ ಅದೊಂದು ಸ್ವಲ್ಪ ಡಿಸ್ರೆಸ್ಪೆಕ್ಟ್ ಮಾಡಿದಾಗ ಆಗ್ತದೆ. ಯಾರೋ ಒಂದು ವ್ಯೂಸ್ ಹೇಳ್ತಾರೆ, ತುಂಬ ಡಿಸ್ರೆಸ್ಪೆಕ್ಟ್ ಮಾಡಿದಾಗ ಆಗ್ತದೆ. ಎಲ್ಲರೂ ವಾದ ವಿವಾದಗಳು ಮಾಡ್ತಾರಲ್ಲ. ಆಮೇಲೆ ಧನುಷ್ಗೆ ಅವಳು ಹೇಳ್ತಾ ಇದ್ಲು, ಮಾಳು ಅಣ್ಣನನ್ನು 3ನೇ ಸ್ಥಾನದಲ್ಲಿ ನಿಲ್ಲಿಸಬೇಕಿತ್ತು ಅಂತ. ಆಗ ಧನುಷ್ ಏನೋ ಹೇಳ್ತಾನೆ, ಬೇರೆಯವ್ರು ಹೇಳಿದವಳು ಕೇಳಲಿಕ್ಕೆ ರೆಡಿಯೇ ಇಲ್ಲ. ಅದು ತುಂಬ ಡಿಸ್ರೆಸ್ಪೆಕ್ಟ್. ಒಂದು ವ್ಯಕ್ತಿತ್ವದ ಆಟದಲ್ಲಿ ಹೌದು, ನೀನು ಮನೆ ಕೆಲಸ ಮಾಡ್ತೀಯಾ, ಗಿಲ್ಲಿಗೆ ಹೆಲ್ಪ್ ಮಾಡ್ತೀಯಾ, ಅದು ಮಾಡ್ತೀಯಾ, ಇದು ಮಾಡ್ತೀಯಾ, ಎಲ್ಲ ಸರಿ ಆಯಿತಾ. ಆದರೆ ಇಗ್ನೋರ್ ಮಾಡಬಾರ್ದು. ಏನೋ ಒಂದು ನೀನು ಕೂಡ ಯಾಕೆ ಸರಿ ತಪ್ಪು ಅಂತ ಹೇಳಬೇಕು, ಸರಿಯಾದ ಕಾರಣಗಳು ಕೊಡಬೇಕು. ಜನಗಳು ನಾವು ನೋಡ್ತಿರ್ತೇವೆ, ಹೌದು ನಿನಗೆ ಸಪೋರ್ಟ್ ಮಾಡಲಿಕ್ಕೆ ನಮಗೆ ಕೂಡ ಇಷ್ಟ, ಆದರೆ ಸರಿಯಾದ ಕಾರಣಗಳನ್ನು ಕೂಡ ನೀನು ಕೊಡಬೇಕು. ನಿನ್ನನ್ನು ಯಾರಾದರೂ ನಾಮಿನೇಟ್ ಮಾಡಬೇಕಾದ್ರೆ ಸಹ ನೀನು ಮಾತಾಡಬೇಕು. ಬೇರೆಯವ್ರಿಗೋಸ್ಕರ ಮಾತಾಡ್ತೀಯಾ, ಮಾಳು ಅಣ್ಣ ಅದು ಇದು ಅಂತ ಮಾತಾಡ್ತೀಯಾ, ಸೊ ನಿನ್ನನ್ನು ನಾಮಿನೇಟ್ ಮಾಡಬೇಕಾದ್ರೆ ನೀನು ಕೂಡ ಮಾತಾಡಬೇಕು. ನನಗೆ ಅದೊಂದು ಇಷ್ಟ ಆಗಲಿಲ್ಲ. ತುಂಬ ಡಿಸ್ರೆಸ್ಪೆಕ್ಟ್ ಅಂತ ಅನ್ನಿಸ್ತದೆ ನಂಗೆ ಒಂದೊಂದು ಸಲ. ಯಾರು ಹೇಳಿದ್ದು ಕೇಳೋದಿಲ್ಲ.